ಎಲ್ರಿಗೂ ನಮಸ್ಕಾರ. ದಿನಾಂಕ 12/9/2024 ಗುರುವಾರ. ಇವತ್ತು ನಿಮ್ಮ ಜೊತೆ ಬೆಳಗಿನ ಮಾತುಕತೆಯ ಮುಖಾಂತರ ನಾನು ಮುಖಾಮುಖಿ ಆಗ್ತಿದ್ದೀನಿ. ನಿಮ್ಮ ದೇಹ ಮನಸ್ಸಿಗೆ, ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಒಂದು ಹೊಸ ಚೈತನ್ಯವನ್ನು ನೀಡುವಂತಹ ಒಂದು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋಗಳನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಬಿದಿರು ಮೇಳೆ. ಹೌದು, ಬಿದಿರು ಮೇಳೆ ನೀವೆಲ್ಲ ನೋಡೇ ಇರ್ತೀರ. ಹಳ್ಳಿಗಾಡಿನ ಜನರು ಇದನ್ನು ನೋಡಿರ್ತಾರೆ. ನಗರದ ಜನರು ಸ್ವಲ್ಪ ಕಡಿಮೆ, ಎಲ್ಲೋ ಹೊರ ಸಂಚಾರಕ್ಕೆ ಹೋದಾಗ ಈ ಬಿದಿರು ಮೇಳೆಯನ್ನು ನೋಡಿರ್ತಾರೆ. ಬಿದಿರು ಮೇಳೆ ಅನ್ನೋದು ಒಂದು ದೊಡ್ಡ ವಿಶಾಲವಾದ ಅರ್ಥದಲ್ಲಿ ಒಂದು ಸಾರ್ವಕಾಲಿಕ ಸತ್ಯವನ್ನು ಪ್ರತಿಪಾದಿಸುವ ಒಂದು ಉದಾತ್ತ ಚಿಂತನೆಯ ಒಂದು ರೂಪಕ ಕೂಡ ಹೌದು. ಬಿದಿರು ಮೇಳೆ ಅದು ಒಂದು ಭೌತಿಕವೂ ಹೌದು, ಭೌತಿಕ ದೃಷ್ಟಾಂತವೂ ಹೌದು, ಪ್ರತಿಮೆಯೂ ಹೌದು, ಮತ್ತು ಸಾಮಾಜಿಕ ಸಂಬಂಧವನ್ನು ಬೆಸೆಯುವಂಥ ಒಂದು ಉದಾತ್ತ ಚಿಂತನೆಯೂ ಹೌದು. ಬಿದಿರು ಮಳೆಯನ್ನು ನಾವು ಹೇಗೆ ನೋಡಬೇಕು? ನಾವು ನೋಡ್ತಾನೆ ಇರ್ತೀವಿ. ಆದರೆ ಈ ಬಿದಿರು ಮಳೆಯ ಸ್ವರೂಪವನ್ನು ನಾವು ಒಂದು ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಈ ಜಗತ್ತಲ್ಲಿರೋದನ್ನು ಶಮನ ಮಾಡಬಹುದು. ಬಿದಿರು ಮಳೆ ಯಾವತ್ತೂ ಒಂಟಿಯಾಗಿರುವುದಿಲ್ಲ. ಅವೆಲ್ಲ ಪಕ್ಕ ಇದ್ದು ಒಂದಾಗಿರ್ತವೆ, ಜೊತೆಯಾಗಿರ್ತವೆ. ಎಂಥ ಮಳೆಗಾಳಿ ಬಂದರೂ ಅವು ಬೀಳೋದಿಲ್ಲ. ಈ ಪ್ರಕೃತಿಯ ಈ ವೈರುಧ್ಯವನ್ನು ನಾವು ನೋಡ್ತಾ ಇದ್ದರೆ ನಿಜಕ್ಕೂ ನಮಗೊಂದು ಸೋಜಿಗ, ಅಚ್ಚರಿ ಮತ್ತು ವಿಸ್ಮಯ ಕೂಡ, ಮತ್ತು ಮನುಕುಲಕ್ಕೆ ಒಂದು ಪಾಠ ಮಾಡುವಂತಹ ಪ್ರತಿಮೆ ಕೂಡ. ಸ್ನೇಹಿತರೆ, ಬಿದಿರು ಮೇಳೆ 12 ವರ್ಷಕ್ಕೊಂದ್ಸಲ ಹೂ ಬಿಡುತ್ತೆ. ಒಂದು ಸಸ್ಯ ಪ್ರಭೇದಕ್ಕೆ ಬರುತ್ತದು. ಆ ಹೂವನ್ನು ನೋಡಲು ಅನೇಕ ಜನರು ಹೋಗ್ತಾರೆ. ಈ ಬಿದಿರು ಮಳೆಯ ರೂಪಕವನ್ನು ನಾವು ಇನ್ನೂ ಸ್ವಲ್ಪ ವಿಸ್ತರಿಸಿ ಮಾತಾಡೋದಾದರೆ, ಬಿದಿರು ಮಳೆ ಅಂದರೆ ಒಂದು ಭರವಸೆ, ಒಂದು ಕೂಡು ಕುಟುಂಬ, ಒಂದು ನೆಮ್ಮದಿ, ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸುವ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಬಲವಾದ ಕಾರಣವನ್ನು ಕೊಡುವ ಈ ಬಿದಿರು ಮೇಳೆ ಒಂದು ಕೂಡು ಕುಟುಂಬ ಹಾಗಾಗಿ ನಾವು ಒಂಟಿಯಾಗಿರದೆ ನಾವು ಜೊತೆಯಾಗಿರಬೇಕು. ಅಂದರೆ ಜೊತೆಯಾಗಿರಬೇಕು ಅಂದರೆ ಮನುಷ್ಯರ ಜೊತೆ ನಾವು ಅನುಸಂಧಾನ ಮಾಡ್ತಾ ಹೋಗಬೇಕು. ಯಾಕೆಂದರೆ ಮನುಷ್ಯ ಸಂಘಜೀವಿ, ಸಾಮಾಜಿಕ ಜೀವಿ. ಹಾಗಾಗಿ ಮನುಷ್ಯ ಹೆಚ್ಚು ಜನರ ಜೊತೆ ಮಾತಾಡ್ತಾ ಒಟ್ಟಿಗೆ ಇದ್ದಾಗ ಈ ಬದುಕು ಒಂದು ಸುಂದರ ಸರೋವರವಾಗುತ್ತೆ. ಇಲ್ದಲೇ ಹೋದರೆ ಈ ಬದುಕು ಒಂದು ರೀತಿಯ ಜಿಗುಪ್ಸೆಗೆ, ಹತಾಶೆಗೆ ಮತ್ತು ಇನ್ನು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಏಕೆಂದರೆ ಇಡೀ ಜಗತ್ತಿನ ಒಂದು ಬಿದಿರು ಮಳೆ ಅಂದರೆ ಅದರ ಸೌಂದರ್ಯಶೀಲತೆಯನ್ನು ನಾವು ಕಾಪಾಡಬೇಕು. ಅಂದರೆ ನಾವೆಲ್ಲ ಒಟ್ಟಿಗೆ ಚಲನೆಗೊಳ್ಳಬೇಕು. ನಾವೇನಾದರೂ ಪ್ರತ್ಯೇಕವಾಗಿ ನಾವು ಚಲನೆಗೊಂಡಾಗ ಅನೇಕ ಅನಾಹುತಗಳು ನಮ್ಮ ಕಣ್ಣೆದುರಿಗೆ ಬರುತ್ತವೆ. ಏಕೆಂದರೆ ಮನುಷ್ಯನನ್ನು ದೇವರು, ಧರ್ಮ, ಜಾತಿ, ವರ್ಗ, ವರ್ಣ ಅಂತ ಅನೇಕ ಪಂಗಡಗಳಿಂದ ನೀವು ಗುರುತಿಸಿ ಅದರಿಂದ ನೀವು ಹೊರಗಡೆ ಇಟ್ಟುಬಿಟ್ರೆ ಈ ಸಮಾಜದ, ಈ ಜಗತ್ತಿನ ಬಿದಿರು ಮಳೆಯ ಅರ್ಥ ನುಚ್ಚು ನೂರಾಗ್ಬಿಡುತ್ತೆ. ಹಾಗಾಗಿ ನಾವು ಮನುಷ್ಯನನ್ನಾಗಿ ನೋಡಬೇಕು. ಮನುಷ್ಯನನ್ನು ನಾವು ಪ್ರೀತಿ ಮಾಡಬೇಕು. ಅವರ ಧರ್ಮ, ಆಚಾರ, ವಿಚಾರ ಅವೆಲ್ಲವೂ ಅವರ ಮನೆ ಒಳಗಡೆ ಇರುತ್ತೆ. ಹೊರಗಡೆ ಬಂದಾಗ ಅವರು ಒಬ್ಬ ಮನುಷ್ಯ ಕೂಡ ಅಷ್ಟೆ. ಹಾಗಾಗಿ ನಾವು ಮನುಷ್ಯನನ್ನು ನಾವು ಗಮನಕ್ಕೆ ತಗೋಬೇಕು. ಒಂದು ರಾಜ್ಯ, ಒಂದು ದೇಶ, ಒಂದು ತಾಲ್ಲೂಕು, ಒಂದು ಜಿಲ್ಲೆ ಅಭಿವೃದ್ಧಿಯಾಗಲು ಎಲ್ಲರ
ಶ್ರಮ ತುಂಬ ಮುಖ್ಯವಾಗಿರುತ್ತೆ. ಎಲ್ಲರ ಪಾಲು ಅಮೂಲ್ಯವಾಗಿರುತ್ತೆ. ಹಾಗಾಗಿ ನಾವು ಒಟ್ಟಿಗೆ ಚಲಿಸಬೇಕು. ನಮ್ಮೆದುರಿಗೆ ಅನೇಕ ಧಾರೆಗಳಿದ್ದಾವೆ. ವಚನ ಚಳವಳಿಯಿದೆ, ಇನ್ನು ಅನೇಕ ಚಳವಳಿಗಳಿದ್ದಾವೆ. ಸ್ವಾತಂತ್ರ್ಯ ಚಳವಳಿ ಇದೆ, ಇನ್ನು ಅನೇಕ ಚಳವಳಿಗಳು ನಮ್ಮ ನಾಗರಿಕತೆಯಲ್ಲಿ ಬೆಸೆದುಕೊಂಡಿವೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಜನರ ಹತ್ರ ನಾವು ಅನುಸಂಧಾನ ಮಾಡ್ತಾ ನಾವು ಒಟ್ಟಾಗಿ ಚಲಿಸಬೇಕು. ಆ ಒಟ್ಟಾಗಿ ಚಲಿಸಿದಾಗ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಚಿಂತನಾ ಕ್ರಮಕ್ಕೆ ಒಂದು ಹೊಸ ಪ್ರಸ್ಥಾನ ಸಿಗುತ್ತೆ. ಇಲ್ದಲೇ ಹೋದರೆ ನಮಗೆ ನಾವು ಒಬ್ಬಂಟಿ ಆಗ್ಬಿಡ್ತೀವಿ. ಒಬ್ಬಂಟಿಯಾದಾಗ ಅನೇಕ ವಿಷಯಗಳು ತಲೆಗೆ ಬರುತ್ತೆ. ಹಾಗಾಗಿ ನಾವು ಒಂಟಿಯ ಆಗ್ದಂಗೆ ಜನರ ಜೊತೆ ನಾವು ಬೆರೆತಾಗ ನಮಗೆ ಒಂದು ಹೊಸ ಚಿಂತನೆ ಹೂರ್ಣ ಸಿಗುತ್ತೆ. ಈಗಾಗಲೇ ಜಗತ್ತಿನ 2 ಮಹಾಯುದ್ಧಗಳು ನೋಡಿದ್ದೀವಿ. 1ನೇ ಯುದ್ಧ, ಮಹಾಯುದ್ಧ, ಅದರ ಪರಿಣಾಮಗಳನ್ನು ಕೂಡ ನೋಡಿದ್ದೀವಿ. ಇವತ್ತಿನ 21ನೇ ಶತಮಾನದ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗಳು, ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆ ಹೇಗೆ ಮನುಷ್ಯನನ್ನು ಒಂದು ತುತ್ತ ತುದಿಯಲ್ಲಿ ನಿಲ್ಲಿಸಿಬಿಟ್ಟಿದೆ. ಇಡೀ ಜಗತ್ತು ಪುಟ್ಟ ಹಳ್ಳಿಯಾಗಿದೆ. ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳು ಕಳೆದು ಹೋಗುತ್ತಿರುವ ಅಥವಾ ಗೌಣವಾಗುತ್ತಿರುವ ಸನ್ನಿವೇಶದಲ್ಲಿ, ವಾಣಿಜ್ಯ ವ್ಯವಹಾರವೇ ಮುಂದಾಗುತ್ತಿರುವ ಸನ್ನಿವೇಶದಲ್ಲಿ ನಾವು ಒಟ್ಟಾಗಿ ಚಲಿಸಬೇಕು. ಈ ಒಟ್ಟಾಗಿ ಚಲಿಸಿದಾಗ ನಮಗೆ ಇರುವೆಗಳ ಪ್ರೀತಿ ಸಿಗುತ್ತೆ. ನೋಡಿ, ಇರುವೆಗಳು ಯಾವತ್ತೂ ಒಟ್ಟಾಗಿರ್ತವೆ, ಅವು ಪ್ರತ್ಯೇಕವಾಗಿ ಹೋಗೋದಿಲ್ಲ. ಹಾಗಾಗಿ ನಮ್ಮ ಬದುಕಿನ ಒಂದು ಚಲನಶೀಲತೆಯನ್ನು, ಒಂದು ಅರ್ಥಪೂರ್ಣತೆಯನ್ನು, ಒಂದು ನಾವೀನ್ಯತೆಯನ್ನು, ಒಂದು ಸುಂದರತೆಯನ್ನು ನಾವು ಪಡಿಬೇಕು ಅಂದರೆ ನಾವು ಒಟ್ಟಾಗಿರಬೇಕು. ಬಿದಿರುಮಳೆ ರೂಪಕ, ಈ ಬಿದಿರುಮಳೆ ರೂಪಕವನ್ನು ಪ್ರಕೃತಿ ನಮಗೆ ದಯಪಾಲಿಸಿದೆ. ನಾವು ಕಣ್ಬಿಟ್ಟು ನೋಡುವುದಿಲ್ಲ. ಪ್ರಕೃತಿಯಲ್ಲಿ ಅಗಾಧವಾದ ದ್ವಂದ್ವಗಳಿದ್ದಾವೆ, ಅಗಾಧವಾದ ವೈರುಧ್ಯಗಳಿವೆ, ಅಗಾಧವಾದ ಪಾಠಗಳಿವೆ. ಅದನ್ನು ನಾವು ವಿಶಾಲ ದೃಷ್ಟಿಯಿಂದ ನೋಡಬೇಕು. ಹಾಗಾಗಿ ಜಗತ್ತೇ ಒಂದು ಬಿದಿರುಮಳೆ, ಒಂದು ಮನೆ ಕೂಡ ಬಿದಿರುಮಳೆನೇ. ಆ ಬಿದಿರುಮಳೆಯಲ್ಲಿ ಅನೇಕ ಜನರು ಒಟ್ಟೊಟ್ಟಾಗಿ ವಾಸ ಮಾಡ್ತಾರೆ. ಒಟ್ಟೊಟ್ಟಾಗಿದ್ದಾಗ ಎಲ್ಲರ ವ್ಯಕ್ತಿತ್ವ ಒಂದು ಹೊಸ ಚೈತನ್ಯಕ್ಕೆ ಬರುತ್ತೆ. ಇಲ್ದಲೇ ಹೋದರೆ ಅವೈಜ್ಞಾನಿಕತೆ, ಅರಾಜಕತೆ, ಅಸ್ಪೃಶ್ಯತೆ, ಅಸಮಾನತೆ, ಇನ್ನು ಅನೇಕ ರೋಗಗಳು ಈ ಜಗತ್ತನ್ನು ಬಡಿಯುತ್ತಾ ಹೋಗುತ್ತವೆ. ಹಾಗಾಗಿ ಜಗತ್ತಿನ ಸುಂದರತೆಗೆ, ಜಗತ್ತಿನ ಶಾಂತಿಗೆ, ಜಗತ್ತಿನ ಒಂದು ಸಹನಶೀಲತೆಗೆ ನಾವು ಒಟ್ಟಾಗಿರಬೇಕು. ಇಲ್ಲದಲ್ಲೇ ಹೋದರೆ ಜಗತ್ತು ನಮ್ಮ ಕೈಗೆ ಸಿಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗುಂಪಾಗಿ, ದ್ವೀಪವಾಗಿ ಚಲಿಸುತ್ತಾ ಹೋಗುತ್ತಾನೆ. ಆಗ ಕೋಮು ಗಲಭೆ, ಕೋಮು ಸಂಘರ್ಷ, ಅಸಮಾನತೆ, ಅವೈಜ್ಞಾನಿಕತೆ, ಅರಾಜಕತೆ ಉಂಟಾಗಿ ಇಡೀ ಜಗತ್ತು ತಲ್ಲಣಗೊಳ್ಳುತ್ತೆ. ಇಡೀ ಜಗತ್ತಿನ ಸಾಂತ್ವನ ಹೇಳೋದಕ್ಕೆ ಯಾರೂ ಬರುವುದಿಲ್ಲ. ಹಾಗಾಗಿ ನಾವು ಮತ್ತೆ ಪ್ರಕೃತಿಯ ಕಡೆಗೆ ಹೋಗಬೇಕಾಗಿದೆ. ಪ್ರಕೃತಿಯಲ್ಲಿ ಅನೇಕ ವೈರುಧ್ಯಗಳು, ಅನೇಕ ಅಗಾಧಗಳು ನಮಗೆ ಸಿಗುತ್ತೆ. ಬಿದಿರುಮಳೆ ಅನ್ನೋದು ಒಂದು ರೂಪಕ, ಒಂದು ಉದಾಹರಣೆ ಅಷ್ಟೇ. ಇನ್ನು ಅನೇಕ ಉದಾಹರಣೆಗಳು ನಮ್ಮ ಪ್ರಕೃತಿಯಲ್ಲಿವೆ. ನೋಡಿ, ಪಕ್ಷಿಗಳು ಒಟ್ಟೊಟ್ಟಿಗೆ ಇರ್ತಾವೆ ನೋಡಿ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ಉದ್ದಾಯಿತು ಅಂತ ಕಾಣುತ್ತೆ. ಸೊ ನನ್ನ ಮನಸ್ಸಲ್ಲಿದ್ದ ಬಿದಿರುಮಳೆ ಬಗ್ಗೆ ಇವತ್ತು ನಿಮ್ಮ ಮುಂದೆ ಅಭಿವ್ಯಕ್ತ ಮಾಡಿದ್ದೇನೆ. ನಾನು ಯಾವತ್ತೂ ಪುಸ್ತಕವನ್ನು ತಗೊಂಡು ಯಾವುದನ್ನೇ ಸಿದ್ಧತೆ ಮಾಡ್ಕೊಂಡು ಬರೋದಿಲ್ಲ. ಆ ಕ್ಷಣದಲ್ಲಿ, ಆ ಹೊಳೆಯುವ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಆಡ್ತಾ ಇದ್ದೇನೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಪ್ರತಿನಿತ್ಯ ಕಲಿಯುವ ವಿದ್ಯಾರ್ಥಿ.
ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ